ಇದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಡೈಲಿ ಹೇಗ್ ಮಾಡ್ತೀನೋ ಅದೇ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಕಸ ಗುಡಿಸಿ ಬಾಗಿಲು ನೀರ್ ಹಾಕಿ ರಂಗೋಲಿನೂ ಸಹ ಹಾಕಿ ಅದಾದ್ಮೇಲೆ ಇವತ್ತು ಸ್ವಲ್ಪ ಬಟ್ಟೆ ಹಾಕೋದಿತ್ತು ವಾಷಿಂಗ್ ಮಿಷಿನ್ಗೆ, ಅದನ್ನು ಸಹ ಹಾಕೋತಾ ಇದ್ದೀನಿ. ಯಾಕೆಂದ್ರೆ ನಾನು ಇಲ್ಲಿ ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬಟ್ಟೆ ಕೂಡ ವಾಷಿಂಗ್ ಆಗಿರುತ್ತೆ, ಅದನ್ನ ಡ್ರೈಗೆ ಹಾಕ್ಬಿಟ್ಟು ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ಬೋದು ಅಂತ ಹೇಳಿ. ಅದಾದ್ಮೇಲೆ ನಾನು ಇಲ್ಲಿ ಅಡುಗೆ ಮನೆಗೆ ಬಂದು ಇವತ್ತಿನ ಮಾರ್ನಿಂಗ್ ಡ್ರಿಂಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಸ್ಪೆಷಲ್ ಆಗಿ ಇವತ್ತು ನವಿಲ್ಕೋಸ್ನ ತಗೊಂಡಿದ್ದೀನಿ, ಅದ್ರ ಜೊತೆಗೆ ಆಮ್ಲ ತಗೊಂಡಿದ್ದೀನಿ, ಪುದೀನ ಮತ್ತೆ ತುಳಸಿ, ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ನಾನಿಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ ನ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾವು ತಗೊಂಡಿರುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸಹ ನೀಟಾಗಿ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ಳಿ. ನೀವು ಹೇಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ಹಾಕೋಬಹುದು. ಇದಕ್ಕೇನು ಪರ್ಟಿಕ್ಯುಲರ್ ಶೇಪ್ ಆಗಿ ಅಥವಾ ಸೈಜ್ ಆಗಿ ಕಟ್ ಮಾಡ್ಕೋಬೇಕು ಅನ್ನೋ ಪ್ರೊಸೀಜರ್ ಏನಿಲ್ಲ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಶೋಧಿಸ್ಕೊಂಡ್ರೆ ನಮ್ಮ ಮಾರ್ನಿಂಗ್ ಡ್ರಿಂಕ್ ರೆಡಿ ಆಗತ್ತೆ. ಈ ಮಾರ್ನಿಂಗ್ ಡ್ರಿಂಕ್ ಏನಿದೆ ಈ ಒಂದು ನವಿಲ್ಕೋಸಿಂದು, ಇದು ನಮ್ಮ ವೆಯ್ಟ್ ಲಾಸ್ ಮ್ಯಾನೇಜ್ಗಂತೂ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಯಾರೆಲ್ಲ ಬೇಗ ಸಣ್ಣ ಆಗ್ಬೇಕು ಅನ್ಕೊಂಡಿದ್ದೀರಾ ಅವರಿಗಂತೂ ಇದು ಬೆಸ್ಟ್ ಡ್ರಿಂಕ್. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾನೇ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಯಾಕೆಂದ್ರೆ ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾವು ನಮ್ಮ ಮಾರ್ನಿಂಗ್ ಡ್ರಿಂಕ್ ನ ಕುಡ್ಕೊಂಡೆ ಏನ್ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ. ಅಷ್ಟರಲ್ಲಿ ನನಗೊಂದು ಐಡಿಯಾ ಬಂತು, ಇವತ್ತು ಜೀರಾ ರೈಸ್ ಮಾಡೋಣ, ತುಂಬಾ ದಿವಸ ಆಗಿತ್ತು ಮಾಡಿ ಅಂತ ಹೇಳಿ. ಇವತ್ತು ಜೀರಾ ರೈಸ್ಗೋಸ್ಕರ ನಾನೇನ್ ಮಾಡಿದ್ದೀನಿ, ಇಲ್ಲಿ ಒಲೆ ಮೇಲೆ ಒಂದು ತಪ್ಪಲೆನ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ ನಮ್ಮ ಮೇನ್ ಇಂಗ್ರೀಡಿಯಂಟ್ ಆದಂತಹ ಜೀರಿಗೆ, ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇಲ್ಲಿ ಅದನ್ನ ನೀಟಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು, ಟ್ರಾನ್ಸ್ಪರೆಂಟ್ ಕಲರ್ ಬರೋ ರೀತಿ. ಟ್ರಾನ್ಸ್ಪರೆಂಟ್ ಕಲರ್ ಬಂದಾದ್ಮೇಲೆ ಒಂದು 10 ಗೋಡಂಬಿನೂ ಸಹ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಅದನ್ನು ಕೂಡ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನೂ ಸಹ ಸೇರಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೋಡಂಬಿ ಹಾಕೋದ್ರಿಂದ ಮಧ್ಯೆ ಮಧ್ಯೆ ಬಾಯಿಗೆ ಸಿಕ್ತಾಗ ತುಂಬಾನೇ ಮಜಾ ಕೊಡುತ್ತೆ. ಹಾಗಾಗಿ ಗೋಡಂಬಿನ ಸೇರಿಸ್ಕೊಳ್ಳೋದು ಮಾತ್ರ ಮರಿಬೇಡಿ. ಈ ಜೀರಾ ರೈಸ್ಗೆ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಫೀಲ್ ಕೊಡುತ್ತೆ ನಿಮ್ಗೆ ತಿನ್ಬೇಕಾದ್ರೆ. ಅದಾದ್ಮೇಲೆ ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರಂತೆ ನಾನಿಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಯಾವಾಗ್ಲೂ ಇದೇ ರೀತಿನೇ ಹಾಕೋಬೇಕು, ನೀರನ್ನ ಜಾಸ್ತಿ ಹಾಕೋಬೇಡಿ. ಯಾಕೆ ಅಂತಂದ್ರೆ ಇದು ಮೆತ್ತಗಾದ್ರೆ ಚೆನ್ನಾಗಿರಲ್ಲ, ಉದುದ್ರಾಗೆ ಇರಬೇಕು ಜೀರಾ ರೈಸು. ನಾವೀಗ ಹೊರಗಡೆ ಮದುವೆ ಮನೆಗೆ ಹೋದಾಗೆಲ್ಲ ಕೊಡ್ತಾರಲ್ಲ ಹೇಗಿರುತ್ತೆ ಅದೇ ರೀತಿನೇ ಇರುತ್ತೆ. ಆಮೇಲೆ ನಾವು ರೆಸ್ಟೋರೆಂಟ್ಗೆ ಹೋದಾಗ ಮೇಯ್ನ್ ಆಗಿ ನಾವು ಆರ್ಡರ್ ಮಾಡ್ಕೋತೀವಿ ಜೀರಾ ರೈಸ್ ಬೇಕು ಅಂತ ಹೇಳಿ. ನಾವು ಮನೆಯಲ್ಲೇ ಅದೇ ಟೇಸ್ಟ್ ಬರೋ ರೀತಿ ನಾವು ಪ್ರಿಪೇರ್ ಮಾಡ್ಕೋಬಹುದು. ಇಷ್ಟೇ, ಇನ್ನೇನು ಹಾಕೋದ್ ಬೇಕಾಗಿಲ್ಲ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ರೆಸಿಪಿ ಇದು, ನೀವು ಕೂಡ ಮಾಡ್ಕೊಳ್ಳಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದೇನ್ ಮಹಾನ್ ದೊಡ್ಡದಾಗಿ ಪ್ರಿಪೇರ್ ಮಾಡುವಂಥದ್ದೆಲ್ಲ, ತುಂಬಾ ಅಂದ್ರೆ ತುಂಬಾ ಸಿಂಪಲ್ ರೆಸಿಪಿ. ಇಷ್ಟೇ, ಇದನ್ನ ಕುದಿಲಿಕ್ಕೆ ಬಿಡಿ. ಅದಾದ್ಮೇಲೆ ಜೀರಾ ರೈಸ್ಗೆ ಕಾಂಬಿನೇಷನ್ ಆಗಿ ನಾವು ಯಾವಾಗ್ಲೂ ದಾಲ್ ಫ್ರೈನ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ, ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತೆ ಜೀರಿಗೆನ ಸೇರಿಸ್ಕೋಬೇಕು. ನನಗಿಲ್ಲಿ ಆತರ ನೋಡಿ ಬೆಳಗ್ಗೆ ಬೇಗ ಹೋಗ್ಬೇಕು ಅಂತೂ ಸ್ಕೂಲ್ ಟೈಮ್ ಆಗ್ಬಿಡತ್ತೆ ಅಂತ, ಹಾಗಾಗಿ ಎಣ್ಣೆ ಕಾಯೋದಕ್ಕೂ ಮುಂಚೆನೆ ಸಾಸಿವೆ ಜೀರಿಗೆ ಎಲ್ಲ ಸೇರಿಸ್ಕೊಬಿಟ್ಟಿದ್ದೀನಿ. ಆಮೇಲೆ ಕರ್ಬೇವು ಸೇರಿಸ್ಕೊಂಡಿದ್ದಾಯ್ತು. ಅಷ್ಟ್ರಲ್ಲಿ ಚೂರು ಎಣ್ಣೆ ಬಿಸಿ ಆಯ್ತು. ಆಮೇಲೆ ಚಟಪಟ ಅಂತೂ ಕರ್ಬೇವು. ಅದಾದ್ಮೇಲೆ ನೀವಿಲ್ಲಿ 3 ಹಸಿಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಇದೇನಪ್ಪ ರೆಡ್ ಕಲರ್ ಇದೆ ಅನ್ಕೋಬೇಡಿ, ಇದು ಹಣ್ಣಾಗಿರುವಂತ ಹಸಿಮೆಣಸಿನ್ಕಾಯಿ. ಅದಾದ್ಮೇಲೆ 1 ಈರುಳ್ಳಿನ ಈ ರೀತಿ ತೆಳುವಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಬಿಡಿ. ಇದು ಕೂಡ ಟ್ರಾನ್ಸ್ಪರೆಂಟ್ ಕಲರ್ ಬರಲೇಬೇಕು, ಇದು ಇಂಪಾರ್ಟೆಂಟು. ಇಲ್ಲಾಂದ್ರೆ ಹಸಿ ಹಸಿ ಇದ್ರೆ ಚೆನ್ನಾಗಿ ಅನ್ಸಲ್ಲ. ಯಾವುದೇ ರೆಸಿಪಿ ಅಥವಾ ಯಾವುದೇ ಅಡುಗೆ ಮಾಡ್ಬೇಕಾದ್ರೂ ಸಹ ಈರುಳ್ಳಿನ ನೀಟಾಗಿ ಬೇಯಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ನೀಟಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಈ ಒಂದು ದಾಲ್ ಫ್ರೈ ಜೀರಾ ರೈಸಿಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್. ಇನ್ನು ಯಾವುದು ಅಷ್ಟು ಚೆನ್ನಾಗಿರಲ್ಲ ಜೀರಾ ರೈಸ್ಗೆ. ಯಾವಾಗಲೂ ಜೀರಾ ರೈಸ್ಗೆ ನಾವು ದಾಲ್ ಫ್ರೈನೇ ಮಾಡ್ಕೋಬೇಕು. ಈಗ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಇರುವಂತಹ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೋಡಿ, ನಾನು ಇಲ್ಲಿ ಯಾವ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ನೀವು ಕೂಡ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗೋ ಅಷ್ಟರಲ್ಲಿ ನಾನೊಂದು ಪ್ರಶ್ನೆನ ಕೇಳ್ತೀನಿ. ಎಲ್ಲ ವರ್ಕಿಂಗ್ ವುಮೆನ್ಸಿಗೂ ಈ ಒಂದು ಮಾರ್ನಿಂಗ್ ಟೈಮ್ ಏನಿದೆ ಅದು ತುಂಬಾ ಹೆಕ್ಟಿಕ್ ಅಂತ ಫೀಲ್ ಆಗತ್ತಾ? ಯಾಕೆ ಅಂತಂದ್ರೆ ಇತ್ತೀಚೆಗೆ ನನಗೂ ಕೂಡ ಫೀಲ್ ಆಗ್ತಾ ಇದೆ. ಯಾಕೆಂದ್ರೆ ನಾನು ವಿಡಿಯೋ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಆದ್ಮೇಲಂತೂ
ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಹೆಕ್ಟಿಕ್ ಅನಿಸ್ತಿದೆ. ನಿಮಗೂ ಕೂಡ ಹಾಗೆ ಅನ್ನಿಸ್ತಿದ್ಯಾ? ಹಾಗೆ ಅನ್ನಿಸ್ತಿದೆ ಅಂತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕೆ ಅಂತಂದ್ರೆ ನನಗೆ ಹಿಂಗೇನೋ ಅಂತ ನನಗೆ ಫೀಲ್ ಆಗ್ತಿದೆ, ಹಾಗಾಗಿ ಅಷ್ಟೇ, ಇನ್ನೇನು ಇಲ್ಲ ಅಷ್ಟೇ. ಯಾಕೆ ಅಂತಂದ್ರೆ ಮಕ್ಕಳನ್ನ ಇಟ್ಕೊಂಡು ನಾವು ಕೂಡ ರೆಡಿಯಾಗಿ ಕೆಲ್ಸಕ್ಕೂ ಹೋಗ್ಬೇಕು ಅಂದಾಗ ಸ್ವಲ್ಪ ಹೆಕ್ಟಿಕ್ ಅನ್ನಿಸುತ್ತೆ. ಹಾಗಾಗಿ ನೋಡಿ, ಇಲ್ಲಿ ನಾವು ತಗೊಂಡಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದಾಯ್ತು. ಈಗ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಟೊಮೆಟೊ ಸಾಫ್ಟ್ ಆಗಬೇಕು. ಟೊಮೆಟೊ ಸಾಫ್ಟ್ ಆದಷ್ಟು ನಮಗೆ ಈ ಒಂದು ದಾಲ್ ಫ್ರೈ ಟೇಸ್ಟಿಯಾಗಿ ಆಗುತ್ತೆ. ಹಾಗಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಟೊಮೆಟೊ ಬೇಗ ಸಾಫ್ಟ್ ಆಗಬೇಕು ಅಂತಂದ್ರೆ ನೀವು ಈ ಟೈಮಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ನಾನು ಕೂಡ ಉಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಬೇಗನೆ ಸಾಫ್ಟ್ ಆಗುತ್ತೆ ಟೊಮೆಟೊ. ಅದಾದ್ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಳ್ಳಿ. ಜಾಸ್ತಿ ಸೇರಿಸ್ಕೋಬೇಡಿ, ಅದ್ರದ್ದೇ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಒಂದು ಚಿಟಿಕೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಅದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದ್ಮೇಲೆ ಒಂದು 3/4 ಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಳಿ. ಧನಿಯಾ ಪುಡಿ ಇಲ್ಲ ಅಂತ ಅಂದ್ರೆ ನೀವು ಗರಂ ಮಸಾಲೆನೂ ಸೇರಿಸ್ಕೋಬಹುದು. ಬಟ್ ಗರಂ ಮಸಾಲೆ ಒಂದು 1/4 ಸ್ಪೂನಿಗಿಂತ ಜಾಸ್ತಿ ಸೇರಿಸ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಸೇರಿಸ್ಕೋಬೇಡಿ. ಅದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿ ಇಟ್ಕೊಂಡಿರುವಂತಹ ಬೇಳೆನ ಇಲ್ಲಿ ನೀವು ಸೇರಿಸ್ಕೋಬೇಕಾಗತ್ತೆ. ಈ ಒಂದು ದಾಲ್ ಫ್ರೈಗೆ ದಾಲೇ ಇಲ್ಲ ಅಂತ ಅಂದ್ರೆ ಹೆಂಗಾಗತ್ತೆ ಹೇಳಿ? ಹಾಗಾಗಿ ನೀವು ತೊಗರಿ ಬೇಳೆ ಅಥವಾ ತೂರ್ ದಾಲ್ ಅಂತ ಏನ್ ಹೇಳ್ತಾರೆ ಅದನ್ನ ನೀವು ಮುಂಚೆನೆ ಒಂದ್ 2 ವಿಷಲು ಕೂಗಿಸ್ಕೊಂಡು ಇಟ್ಕೊಂಡಿರ್ಬೇಕು. ನಾನು ಕೂಡ ಕೂಗಿಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನ ಸೇರಿಸ್ಕೊಂಡು ಅದಾದ್ಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈ ಸೀಸರ್ ನಾನು ಕಿಚನ್ಗೆ ಅಂತಾನೆ ಬಳಸಿರೋದು, ಬೇರೆ ಯಾವುದೂ ಅಲ್ಲ, ಏನೂ ಅನ್ಕೋಬೇಡಿ. ಇದು ಕಿಚನ್ದೇ ಸೀಸರು. ಹಾಗಾಗಿ ನಾನು ಇಲ್ಲಿ ಸೊಪ್ಪು ಅಥವಾ ಏನಾದರೂ ಅರ್ಜೆಂಟಾಗಿ ಕಟ್ ಮಾಡ್ಕೋಬೇಕು ಕಿಚನಲ್ಲಿ ಅನ್ನುವಾಗ ನಾನು ಈ ಒಂದು ಸೀಸರ್ನ ಬಳಸ್ಕೊತೀನಿ. ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಆದ್ಮೇಲೆ ನೀವು ಒಂದ್ಸಲ ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದನ್ನ ನೀಟಾಗಿ ಕುದಿಲಿಕ್ಕೆ ಬಿಡಬೇಕು. ನೀವು ಕುದಿಲಿಕ್ಕೆ ಬಿಟ್ಟಾಗ ಏನಾಗುತ್ತೆ, ಸ್ವಲ್ಪ ತಿಕ್ಕಾಗತ್ತೆ ಇದು. ಇಲ್ಲಾಂದ್ರೆ ತೆಳುವಾಗಿ ನೀರ್ ತರ ಇದ್ರೆ ಚೆನ್ನಾಗಿ ಅನ್ಸಲ್ಲ ನಮ್ಮ ಜೀರಾ ರೈಸ್ ಹೊತ್ತಿಗೆ. ಇದು ಸ್ವಲ್ಪ ತಿಕ್ಕಾದ್ರೇನೆ ಇದು ಜೀರಾ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಆಗೋದು. ಹಾಗಾಗಿ ಅದಾದ್ಮೇಲೆ ನಾವು ಇಲ್ಲಿ ಫೈನಲ್ ಮೇನ್ ಇಂಗ್ರೀಡಿಯೆಂಟ್ ಆದಂತಹ ಕಸ್ತೂರಿ ಮೇಥಿನ ಸೇರಿಸ್ಕೊಂಡು ನೀಟಾಗಿ ಈ ರೀತಿ ತಿರ್ಗಿಸ್ಕೊಂಬಿಡಿ. ತಿರ್ಗಿಸ್ಕೊಂಡಿದ್ ಆದ್ಮೇಲೆ ನೀವು ಅದನ್ನ ಕುದಿಲಿಕ್ಕೆ ಬಿಟ್ಬಿಟ್ಟು ಅಷ್ಟ್ರಲ್ಲಿ ಈ ಕಡೆ ಬನ್ನಿ. ಈ ಕಡೆ ನಾನು ಏನು ಜೀರಾ ರೈಸ್ನ ಬೇಯಲಿಕ್ಕೆ ಇಟ್ಟಿದೆ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಂಡು ತಿರ್ಗಿಸ್ಕೊಂಡು ಅದನ್ನ ಬೇಯಲಿಕ್ಕೆ ಬಿಟ್ಟು ಅದ್ ಬೇಯ್ಕೊಂತಾ ಇರ್ಲಿ. ನಾನು ಅಷ್ಟ್ರಲ್ಲಿ ರೆಡಿ ಆಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗಿ ರೆಡಿ ಆಗ್ಬಿಟ್ಟು ಬಂದಿದ್ದಾಯ್ತು. ಇದಾಗಿತ್ತು ಇವತ್ತಿನ ನನ್ನ ಔಟ್ಫಿಟ್. ಹೇಗೆ ಅನಿಸ್ತದೆ ಇವತ್ತಿನ ನನ್ನ ಔಟ್ಫಿಟ್ ಕಮೆಂಟ್ ಮೂಲಕ ತಿಳಿಸಿ. ಅದಾದ್ಮೇಲೆ ನಾನಿಲ್ಲಿ ಜೀರಾ ರೈಸ್ ಬೆಂದಿದ್ಯಾ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಕೋತಾ ಇದ್ದೀನಿ. ಸೊ ಬೆಂದಿದೆ ಅಂತ ಕನ್ಫರ್ಮ್ ಆದ್ಮೇಲೆ ನಾನಿಲ್ಲಿ ಬಾಕ್ಸ್ಗಳನ್ನ ತಗೊಂಡು ಬಾಕ್ಸ್ಗೆ ಫಿಲ್ ಮಾಡ್ಕೋತಾ ಇದ್ದೀನಿ ಊಟನ. ಮಧ್ಯಾಹ್ನಕ್ಕೆ ನನಗೆ ನನ್ನ ಹಸ್ಬೆಂಡ್ ಇಬ್ರಿಗೂ ಕೂಡ ಫಿಲ್ ಮಾಡ್ಕೋಬೇಕು. ಹಾಗಾಗಿ ಫಿಲ್ ಮಾಡ್ಕೋತಾ ಇದ್ದೀನಿ. ಸೊ ಜೀರಾ ರೈಸು 1 ಬಾಕ್ಸಿಗೆ ಮತ್ತು ದಾಲ್ ಫ್ರೈ 1 ಬಾಕ್ಸಿಗೆ ಸಪ್ರೇಟಾಗಿ ನಾವಿಲ್ಲಿ ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಇವತ್ತು ನನ್ನ ಮಗನಿಗೆ ಬಾಕ್ಸ್ ಪ್ಯಾಕ್ ಮಾಡೋದಿರಲಿಲ್ಲ, ಯಾಕೆಂದರೆ ನಿನ್ನೆ ಅವ್ನ ಸ್ಕೂಲಲ್ಲಿ ಆನ್ಯುವಲ್ ಡೇ ಆಗಿದ್ದರಿಂದ ಇವತ್ತು ಅವನಿಗೆ ಸ್ಕೂಲು ಲೀವ್ ಇತ್ತು. ಹಾಗಾಗಿ ಅವ್ನ ಮನೆಯಲ್ಲೇ ಇರ್ತಾನೆ. ಅತ್ತೆ ಇದ್ದಾರೆ, ಅತ್ತೆ ಅವನಿಗೆ ನೋಡ್ಕೋತಾರೆ. ಅವನಿಗೆ ತಿಂಡಿ ತಿನ್ಸೋದಾಗಿರ್ಬೋದು, ಸ್ನಾನ ಮಾಡಿಸೋದಾಗಿರ್ಬೋದು ಎಲ್ಲ ಅವರೇ ನೋಡ್ಕೋತಾರೆ ರಜೆ ಇರೋದ್ರಿಂದ. ನನಗೇನು ವರಿ ಇಲ್ಲ. ಯೂಶ್ವಲ್ ಆಗಿ ಅತ್ತೆ ಬಂದರೆ ನನ್ನ ಮಗನ ಕೇರ್ ಮಾಡ್ಕೊಳ್ಳೋ ಅಂಥ ವಿಚಾರ, ಊಟ ಮಾಡಿಸೋದಾಗಿರ್ಬೋದು, ಸ್ನಾನ ಮಾಡಿಸೋದಾಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಅವರೇ ಮಾಡ್ತಾರೆ. ಅವ್ರು ಬಂದರೆ ನನಗೆ ನನ್ನ ಮಗನ ನೋಡ್ಕೊಳ್ಳೋ ಅಂಥ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲರ ಮನೆಯಲ್ಲೂ ಹೀಗೆ ಅಲ್ವಾ, ಅತ್ತೆದಿರು ಅಥವಾ ಅಮ್ಮಂದರು ಬಂದರೆ ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಹಾಗಾಗಿ ನಮಗೆ ಅಷ್ಟೊಂದು ರಿಸ್ಕ್ ಇರಲ್ಲ. ಅದಾದ್ಮೇಲೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಮಾಡಿದಂತಹ ಜೀರಾ ರೈಸ್ ದಾಲ್ ಫ್ರೈ ಹೇಗಾಗಿತ್ತು ಅಂತ ಹೇಳಿ. ನಾನಿಲ್ಲಿ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು 4 ಡೇಟ್ಸ್ನ ತೊಗೊಂಡಿದ್ದೀನಿ. ಇವತ್ತು ಯಾವುದೇ ರೀತಿ ಫ್ರೂಟ್ಸ್ ಇರಲಿಲ್ಲ ನಮ್ಮ ಮನೆಯಲ್ಲಿ. ಹಾಗಾಗಿ ನಾನು ಡೇಟ್ಸ್ನೇ ಜೊತೆಯಲ್ಲಿ ಅಂದರೆ ತಿಂಡಿ ಜೊತೆಯಲ್ಲಿ ತಿನ್ನೋದಕ್ಕೆ ಅಂತ ಹೇಳಿ ನಾವು ಸರ್ವ್ ಮಾಡ್ಕೊಂಡಿದ್ದೀವಿ. ನಾನು ನನ್ನ ಹಸ್ಬೆಂಡ್ ಇಲ್ಲಿ ಒಟ್ಟಿಗೆ ಊಟಕ್ಕೆ ಕುತ್ಕೊಂಡಿದ್ದೀವಿ. ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ನಮ್ಮ ಇಬ್ಬರು ವರ್ಕಿಂಗ್ ಆಗಿರೋದ್ರಿಂದ ಸ್ವಲ್ಪ ಮಾತಾಡೋದಕ್ಕೆ ಟೈಮ್ ಸಿಗೋದೇ ಇಲ್ಲ. ಮಾರ್ನಿಂಗ್ ಟೈಮ್ ಅಟ್ಲೀಸ್ಟ್ ಹೀಗೆ ತಿಂಡಿಗೆ ಒಟ್ಟಿಗೆ ಕೂತಾಗ ಏನಾದರೂ ಡಿಸ್ಕಷನ್ ಮಾಡಬಹುದು ಇಬ್ಬರು ತಿಂಡಿ ತಿನ್ಕೊಂಡು ಅಂತ ಹೇಳಿ ಒಟ್ಟಿಗೆ ಕುತ್ಕೊಂಡ್ಬಿಡ್ತೀವಿ. ತುಂಬ ರೇರ್ ಕೇಸಲ್ಲಿ ಜೊತೆ ಕೂತು ತಿಂಡಿ ತಿನ್ನಲ್ಲ. ಯಾಕೆಂದರೆ ಈವ್ನಿಂಗ್ ಟೈಮು ನಾವು ಮುಂಚೆ ಎಲ್ಲ ಜೊತೆಗೆ ಊಟ ಮಾಡ್ತಿದ್ವಿ, ಆಗ ಮಾತಾಡ್ಕೋತಿದ್ವಿ. ಬಟ್ ಈಗ ನನ್ನ ಹಸ್ಬೆಂಡ್ ಜಿಮ್ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಮಾರ್ನಿಂಗ್ ಟೈಮ್ ತಿಂಡಿ ತಿನ್ಕೊಂಡು ಒಟ್ಟಿಗೆ ನನ್ನ ಒಂದು ವರ್ಕ್ ಪ್ಲೇಸಲ್ಲಿ ಆಗಿರೋಂಥ ಇನ್ಸಿಡೆಂಟ್ಸು
ಅಥವಾ ಅವ್ರ ವರ್ಕ್ ಪ್ಲೇಸಲ್ಲಿ ಆಗಿರೋ ಇನ್ಸಿಡೆಂಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಡಿಸ್ಕಸ್ ಮಾಡೋದು ಅಥವಾ ಬೇರೆ ಏನೇ ಡಿಸ್ಕಸ್ ಮಾಡಬೇಕು ಅಂದರೂ ಮಾಡ್ತಾ ಇರ್ತೀವಿ ಈ ಟೈಮಲ್ಲಿ ನಾವು. ಇವತ್ತು ನನ್ನ ಮಗಂಗೆ ರಜೆ ಇದೆ ಅಂತ ಹೇಳಿದ್ನಲ್ಲ, ಅವನು ಕೂಡ ಆರಾಮಾಗಿ ಆಟ ಆಡ್ಕೊಂಡು ಇದ್ದ. ನೋಡಿ ಇಲ್ಲಿ ಅವನು ಯಾವ ಸ್ಟೈಲಲ್ಲಿ ವಾಕ್ ಮಾಡ್ತಿದ್ದಾನೆ ಅಂತ ಹೇಳಿ, ಅವನು ಅವನದೇ ಲೋಕದಲ್ಲಿದ್ದಾನೆ, ಅವನದೇ ಓನ್ ವೇನಲ್ಲಿ ವಾಕ್ ಮಾಡ್ಕೊಂಡು ಆಟ ಆಡ್ಕೊಂಡಿದ್ದ. ಈಗ ನಮ್ಮ ತಿಂಡಿ ಎಲ್ಲ ತಿಂದಿದ್ದು ಆಯಿತು. ತಿಂಡಿ ತಿಂದ ಆದಮೇಲೆ ಈಗ ಟೈಮ್ ಆಗೋಗ್ಬಿಟ್ಟಿತ್ತು, ನಾವು ಕೂಡ ಹೊರಟ್ವಿ. ಇವತ್ತಿನ ನನ್ನ ಮಾರ್ನಿಂಗ್ ವ್ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ. ಇವತ್ತಿಗೆ ಇಷ್ಟೇ, ಸಿಗೋಣ ಮತ್ತೆ, ಬಾಯ್.